ಅರಣ್ಯದೊಳಗಿದ್ದಂಥ ಮೊಲವನ್ನ ಬಡದು ತಂದ ಅಂದ್ರೆ ಸಂತಿಯೊಳಗಿಟ್ರಂದ್ರೆ ಮಾಂಸ ಭಕ್ಷಣ ಮಾಡುವಂಥ ಜನ ಅದಕ್ಕೊಂದು ಬೆಲೆಯನ್ನು ಕಟ್ಟಿ ಅದನ್ನ ಕೊಂಡ್ಕೊಂತಾರ. ಇಲ್ಲಿ ಸತ್ತವ ಬೇರೆ ಅಲ್ಲ, ಊರನ್ನು ಆಳಿದಂಥ ಅರಸ ರಾಜನ ಸತ್ತಾನ ಅಂಥೇಳಿ ಆ ರಾಜನೇ ಹಣ ತಂದು ಸಂತಿಯೊಳಗಿಟ್ರ ನಮ್ಮ ರಾಜ ಸತ್ತಾನ ಅಂತ ಯಾರೋ ರೊಕ್ಕ ಕೊಟ್ಟದನ್ನ ಕೊಂಡುಕೊಳ್ಳಂಗಿಲ್ಲ. ಸತ್ತು ಮೊಲಕ್ಕೆ ಕಿಮ್ಮತ್ತೈತೆ ಹೊರತು ಸತ್ತು ರಾಜನಿಗೆ ಕಿಮ್ಮತ್ತಿಲ್ಲ. ರಾಜ ಕಿಮ್ಮತ್ತು ಕಳ್ಕೊಂಡು ಸಾಯಬಾರ್ದಾಗಿತ್ತು ಅಂದರೆ ಅವ ಭೂಮಿಗೆ ಬಂದಿರುವಂಥ ಮಹತ್ವವನ್ನು ಅರ್ಥ ಮಾಡಿಕೊಂಡು ಲೋಕದ ಉಪಕಾರಿಯಾಗಿ ಬದುಕಿದ ಅಂದರೆ ಆ ರಾಜನ ಹೆಣಕ್ಕೂ ಒಂದು ಬೆಲೆ ಬರ್ತದೆ ಅನ್ನುವಂಥದ್ದನ್ನು ಮಹಾತ್ಮ ಬಸವಣ್ಣನವರು ಹೇಳ್ತಾರೆ. ಅದನ್ನು ನಿಜಗುಣರ ಒಂದು ಮಾತಿನಿಂದಲೂ ಅವರು ತಿಳಿಸಿಕೊಟ್ರು. ವ್ಯಾಧನೊಂದು ಮಲ ಅಂತ ಬಸವಣ್ಣವರು ಅದನ್ನು ಮಲಕ್ಕೆ ಹೋಲಿಕೆ ಮಾಡಿದರೆ ನಿಜಗುಣರು ಕೆಡುವ ಶರೀರ ಅಂತ ಕರೆದರು. ಈ ಶರೀರ ಏನಾಗ್ತದಂದ್ರೆ ಕೆಡ್ತದ. ಕೆಡುವುದು ಅಂದ್ರೆ ನಿಮಗೆ ಗೊತ್ತಾಗುವ, ಹಾಲು ಕೆಟ್ರೆ ಏನಾಗ್ತದ್ರಿ? ಹಾಲು ಕೆಟ್ರೆ ಏನಾಗ್ತದ? ಹಾಲು ಕೆಟ್ರೆ ಒಡಿತದ. ಹಾಲು ಕೆಡುವುದನ್ನ ಇನ್ನೊಂದು ಮಾರ್ಗ ಅದ. ಹಾಲನ್ನು ಕಾಯಿಸಿ ಅದನ್ನು ಕೆಡಿಸ್ತಾರೆ. ಹೆಂಗೆ ಕೆಡಿಸ್ತಾರೆ ಅಂದ್ರೆ ಹೆಪ್ಪ ಹಾಕುವ ಮೂಲಕ. ಹಾಲು ಕೆಡೋದಂದ್ರೆ ಹಾಲು ಕೆಟ್ಟು ಮೊಸರು ಹಾಕದ, ಮೊಸರು ಕೆಟ್ಟಿತು ಅಂದ್ರೆ ಮಜ್ಜಿಗೆ ಹಾಕದ, ಮಜ್ಜಿಗೆ ಕೆಟ್ಟಿತು ಅಂದ್ರೆ ಬೆಣ್ಣೆ ಹಾಕದ, ಬೆಣ್ಣೆ ಕೆಟ್ಟಿತು ಅಂದ್ರೆ ತುಪ್ಪ ಹಾಕದ. ಕೆಡುವುದು ಅಂದರೆ ಬದಲಾವಣೆ ಆಗುವುದು ಅಂತ ಅರ್ಥ. ಹಾಲಿದ್ದದ್ದು ತುಪ್ಪದವರೆಗೂ ಬದಲಾವಣೆ ಅಕ್ಕಂತ ಹೊಕ್ಕದ. ಹಂಗ ಈ ಶರೀರ ಅನ್ನುವಂಥದ್ದು ಕೂಡ ಬದಲಾವಣೆ ಆಕ್ಕೊಂತ ಹೊಕ್ಕದ. ಎಷ್ಟು ಬದಲಾವಣೆ ಆಕ್ಕದಂದ್ರೆ ತಾಯಿಯ ಗರ್ಭದೊಳಗೆ ಇದಕ್ಕೆ ಭ್ರೂಣ ಅನ್ನುವಂಥ ಹೆಸರು ಬಂತು. ಆ ಭ್ರೂಣದಿಂದ ಭೂಮಿಗೆ ಬರುವಾಗ ಇದಕ್ಕೆ ಶಿಶು ಅನ್ನುವಂಥ ಹೆಸರು ಬಂತು. ಅದಕ್ಕೆ ಅಸ್ಥಿ ಅಂತಾರೆ. ಹೊಟ್ಟೆಯೊಳಗಿತ್ತು ಅಂದ್ರೆ ಅಸ್ಥಿ, ಹೊಟ್ಟೆಯಿಂದ ಭೂಮಿಗೆ ಬಂತು ಅಂದ್ರೆ ಜಾಯತೆ ಅಂದರೆ ಹುಟ್ಟಿತು ಅಂತ ಅರ್ಥ. ಮೂರನೇ ಬದಲಾವಣೆ ಆಕ್ಕದ, ಅದಕ್ಕೆ ವರ್ಧತೆ ಅಂತಾರೆ. ಕೂಸು ಹೆಂಗೆ ಬದಲಾಕದ್ ನೋಡಿ. ಹಾಲಿದ್ದದ್ದು ಮೊಸರು, ಮೊಸರು ಇದ್ದಿದ್ದು ಮಜ್ಜಿಗೆ ಆದಂಗ ತಾಯಿ ಗರ್ಭದಿಂದ ಭೂಮಿಗೆ ಬಂತು. ಭೂಮಿಯಿಂದ ಅಂಬೆಗಾಲು ಇಟ್ಕೋ ಅಂತ ಎಷ್ಟು ದಿವಸ ಇಡ್ತದ್ರಿ ಅಂಬೆಗಾಲು? ತಿಂಗಳು, 2 ತಿಂಗಳು, 3 ತಿಂಗಳು, ಒಂದು 10 ವರ್ಷ ಬರೀ ಅಂಬೆಗಾಲು ಇಟ್ಕೊಂತಾನೆ ಇತ್ತಂದ್ರೆ ಅದನ್ನ ಯಾರು ಜೋಪಾನ ಮಾಡೋರು? ಬೇಡ, ತೊಟ್ಟಲ್ದಾಗ ಹಾಕಿ ನೀವು ತೂಗ್ತಿರ್ತೀರಿ ಕೂಸು. 5 ತಿಂಗಳ, 6 ತಿಂಗಳ, ವರ್ಷ, 2 ವರ್ಷ ಅಂದ್ರೆ ಕೂಸನ್ನು ತೂಗಬಹುದು, ಅದಕ್ಕೆ ಜೋಗಳ ಹಾಡಬಹುದು. ಒಂದು 50 ವರ್ಷ ಅದ ತೊಟ್ಟಲ್ದಾಗ ಇತ್ತಂದ್ರೆ ತೂಗೋವ್ರು ಯಾರು, ಜೋಗಳ ಹಾಡೋರು ಯಾರು? ಅದಕ್ಕೆ ಅಂದ್ರೆ ವರ್ಧತೆ. ಕೆಡ್ತದ ಅಂದರೆ ಬೆಳೀತದೆ. ಕೂಸಿದ್ದಿದ್ದು ಅಂಬೆಗಾಲಿಟ್ಕೊಂತ ಗಾಡಿ ಹಿಡ್ಕೊಂಡು ನಡ್ಕೊಂತ ದೊಡ್ಡದಕ್ಕದೆ ತಾರುಣ್ಯಕ್ಕೆ ಬರ್ತದೆ. ತಾರುಣ್ಯಕ್ಕೆ ಬಂದ ಬಳಿಕ ಮತ್ತೆ ಹೆಂಗೆ ಏರ್ಕೊಂತ ಹೋಗಿತ್ತು ಹಂಗೆ ಅಪಕ್ಷೀಯತೆ ಹಾಕೋಂತ ಬರ್ತದೆ. ಶರೀರದ ಧರ್ಮ ಇದು. ಯಾವುದು ಇಂದ್ರಿಯಗಳು ಬೆಳೆದಿತ್ತು, ತಲೆ ಕೂದಲ ಮೊದಲು ಕರಗಿದ್ದು, ಆಮೇಲೆ ಬೆಳಗ್ಗೆ ಹಾಕೋತ ಬಂದು, ಕಣ್ಣು ಚಲೋ ಕಾಣ್ತಿದ್ವು, ಮಂಜಾದು, ಕಿವಿ ಭಾಳ ಚಲೋ ಕೇಳ್ತಿತ್ತು, ಮಂದ ಹಾಕೋತ ಬಂದು, ಕಾಲು ಸುಮ್ಮನೆ ಇಲ್ಲಿ ನಿಂತ್ರ 10 ಮೆಟ್ಲ ಜಿಗಿಯುವಂಥ ಮನುಷ್ಯ ಇವತ್ತ ಎದ್ದು ಹೇಳ್ಬೇಕಂದ್ರೆ ಶಿವ 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 ಅಂತಾನೆ. ಯಾಕೆ? ಚಲೋ ಇದ್ದ ಕಾಲು ಕಡಿಮೆ ಅಕ್ಕಾವ, ಚಲೋ ಕಾಣೋ ಕಣ್ಣು ಕಡಿಮೆ ಅಕ್ಕಾವ. ಅಂದ್ರೆ ಮುಂದೆ ಒಂದಲ್ಲ ಒಂದು ದಿವಸ ಇದು ಏನಾಕ್ಕದ, ಶರೀರ ಹುಟ್ಟಿ ಬಂದದ ಅಂದ ಬಳಿಕ ಒಂದಲ್ಲ ಒಂದು ದಿವಸ ಇದು ಮಣ್ಣಾಗಿ ಹೋಗುವಂಥದ್ದದ. ಹುಟ್ಟಿದ್ದು ಮಣ್ಣಾಗುವುದರೊಳಗಾಗಿನೇ ಇಂಥ ಗುರುಗಳು ಕೊಡುವಂಥ ಅಧ್ಯಾತ್ಮದ ಕಣ್ಣಿಗೆ ನಾವೆಲ್ಲರೂ ತೆರೆದುಕೊಳ್ಳಬೇಕು ಅನ್ನುವಂಥದ್ದನ್ನು ಈ ಪ್ರವಚನದ ವೇದಿಕೆ ಹೇಳಿಕೊಡುತ್ತದೆ. ಮನುಷ್ಯ ಸಾಯುವುದನೇ. ಒಬ್ಬ ನಮ್ಮ ಗುರುಗಳಿಗೆ ಪ್ರಶ್ನೆ ಮಾಡಿದಂತ, ಇಷ್ಟೆಲ್ಲ ಸ್ವಾಮಿಗಳು ನೀವು 15 ದಿವಸ 20 ದಿವಸ ಇಡೀ ಊರು ಮಂದಿನ ಕೂಡಿಸಿ 10-20 ಲಕ್ಷ ಖರ್ಚು ಮಾಡಿ ದೊಡ್ಡ ದೊಡ್ಡ ಪ್ರವಚನಗಳನ್ನು ಮಾಡ್ತೀರಿ, ಅಷ್ಟರು ಕೂಡಿ ಮಂದಿ ಸಾಯಲಾರ್ದಂಥದ್ದು ಒಂದು ಏನರ ವಿದ್ಯೆ ಇದ್ರೆ ಕಂಡು ಹಿಡೀರಿ ಅಂದತ್ತ. ಒಟ್ಟ ಸಾಯಬಾರ್ದು ನೋಡ್ರಿ. ನಾವು ಸಾಯ್ಬೇಕಂತ ಇದ್ರೊಳಗೆ ಯಾರಿಗಾರು ಇಚ್ಛೆ ಅದ? ಯಾರಿಗೂ ಇಚ್ಛೆ ಇಲ್ಲ. ಎಲ್ಲರಿಗೇನದ ಇರಬೇಕು, ನಾವು ಎಂದೂ ಸಾಯಬಾರ್ದು ಅಂತದ್ದು. ನಮ್ಮಂಗನ ನಮ್ಮ ಹಿಂದಿದ್ದವರು ನಾವು ಸಾಯಬಾರ್ದು ಅಂತಿದ್ರು ನಮ್ಗೆ ಯಾರಿಗೂ ಹುಟ್ಟೆ ಕೊಡ್ತಿದ್ದಿಲ್ಲ. ಅವರು ನಮ್ಮ ಹಿಂದಿನವ್ರು ಹೋಗ್ಯಾರಂತ ನಾವು ಬಂದೀವಿ, ನಾವು ಹೊಕ್ಕಿವಂತ ಮುಂದಿನವ್ರು ಬರ್ತಾರ. ಸಾಯ್ಲಾರದಂಗೆ ಈ ಭೂಮಿಯೊಳಗೆ ಯಾರು ಇರಾಕೆ ಬರೋದಿಲ್ಲ. ಆದ್ರೆ ಅವ ಕೇಳಿದ, ಸಾಯ್ಲಾರ್ದಂಥದ್ದು ಒಂದು ಏನಾರು ಇದ್ರೆ ಹೇಳ್ರಿ.
ಅವಾಗ ನಮ್ಮ ಗುರುಗಳು ಹೇಳಿದ್ರಂತ, ಸಾಯ್ಲಾರ್ದಂಗೆ ಇರಾಕೆ ಬರ್ತದೆ. ಸಾಯಬಾರ್ದು ಅಂದ್ರೆ ಒಂದು ಕೆಲಸ ಮಾಡಬೇಕು. ಸಾಯಬಾರ್ದು ಅಂದ್ರೆ ಏನು ಮಾಡಬೇಕು? ಒಂದು ಕೆಲಸ ಮಾಡಬೇಕು. ಒಂದು ಯಾಕ್ರಿ ಅಪ್ಪುಗಳ ಮೃತ್ಯುಂಜಯ ಅಪ್ಪುಗಳನ್ನ ಈ ಊರಿಗೆ ಕರ್ಕೊಂಡು ಬರೋದ್ರ ಸಲುವಾಗಿ 10-20 ಸರಿ ಎಡ್ತಾಕಿವಿ. ಎಷ್ಟು ಸರಿ ಹೋಗೋದು, ಎಷ್ಟು ಸರಿ ಕರೆಯೋದು, ಅವ್ರು ಎಷ್ಟು ಸರಿಲಿ ಬರೋದು, ಹೆಂಗೆ ಗ್ರೌಂಡ್ ನೋಡೋದು, ಎಷ್ಟು ನಮಗೇನು ಅದು ರೂಢಿನೇ ಐತೆ ಬಿಡ್ರಿ. ಸಾಯಬಾರ್ದು ಅನ್ನೋದಕ್ಕೆ ಒಂದು ಕೆಲಸ ಅಲ್ಲ, 1000 ಕೆಲಸ ಹೇಳಿದ್ರು ಮಾಡ್ತೀನಿ ರೀ ಅಂದವ. ನಮ್ಮ ಗುರುಗಳಂದರು, ಸಾಯಬಾರ್ದು ಅಂದ್ರೆ 1000 ಕೆಲಸ ಮಾಡಬೇಕಾಗಿಲ್ಲಪ್ಪ, ಒಂದೇ ಕೆಲಸ ಮಾಡ್ಬೇಕು. ಏನು ಹೇಳ್ರಿ? ಸಾಯಬಾರ್ದು ಅಂದ್ರೆ ಏನು ಮಾಡ್ಬೇಕು ಹೇಳ್ರಿ? ಸುಮ್ಮ ಕೂತ್ರ ಅವರು, ಜಲ್ದಿ ಹೇಳ್ರಿ ಅಂದವ. ಸಾಯಬಾರ್ದು ಅಂದ್ರೆ ಏನು ಮಾಡ್ಬೇಕು ಹೇಳ್ರಿ? ಅವಾಗ ನಮ್ಮ ಗುರುಗಳಂದರು, ಸಾಯಬಾರ್ದು ಅಂದ್ರೆ ಒಂದು ಕೆಲಸ ಮಾಡಬೇಕು. ಅದನ್ನು ಹೇಳ್ರಿ, ಏನು ಮಾಡಬೇಕು? ಸಾಯಬಾರ್ದು ಅಂದ್ರೆ ಮಗನ ಹುಟ್ಟಬಾರ್ದು ಅಂದ್ರಂತವ್ರು. ಸಾಯಬಾರ್ದು ಅಂದ್ರೆ ಏನು ಮಾಡಬಾರ್ದು? ಹುಟ್ಟಿದ್ವಿ ಅಂದರೆ ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರ್ಯರ್ಥೆ ನತ್ವಂ ಶೋಚಿತು ಮರ್ಹಸಿ. ಗೀತೆಯೊಳಗೆ ಪರಮಾತ್ಮ ಹೇಳ್ತಾನೆ, ಹುಟ್ಟಿದ ಮನುಷ್ಯ ಸಾಯಲಿಕ್ಕೆ ಬೇಕು, ಕಟ್ಟಿದ ಮನೆ ಬೀಳಲಿಕ್ಕೆ ಬೇಕು. ಅದು ಬೀಳ್ತದ, ಇದು ಸಾಯ್ತದ, ಅದು ಬೀಳ್ತದ, ಇದು ಸಾಯ್ತದ ಅನ್ನುವ ಸತ್ಯವನ್ನು ಗುರುತು ಮಾಡಿಕೊಂಡು ನಾನು ಎದಕ್ಕೆ ಬಂದೀನಿ ಅನ್ನೋದನ್ನು ತಿಳ್ಕೊಂಡು ಪರಮಾತ್ಮನ ಧ್ಯಾನ ಮಾಡಿ ನಿಶ್ಚಿಂತೆಯಿಂದ ಸಂತೃಪ್ತ ಬದುಕನ್ನು ನೀವು ಬದುಕಲಿಕ್ಕೆ ಎಂದು ಕಲಿತು ಬಿಡ್ತೀರಲ್ಲ, ಅಂದೇ ನೀವು ಮುಕ್ತರಾಗಿರ್ತೀರಿ ಅನ್ನೋದನ್ನು ನೆನಪಿನಿಟ್ಕೋಬೇಕು. ಅದನ್ನು ಕಲಿಸಿಕೊಡೋದೇ ಈ ಅಧ್ಯಾತ್ಮದ ಪ್ರವಚನ. ಆ ಕಾರಣದಿಂದ ಬಹಳ ಸಂತೋಷ. ಪೂಜ್ಯ ನಮ್ಮ ಹಾವೇರಿ ಹುಕ್ಕೇರಿ ಮಠದ ಪೂಜ್ಯ ಗುರುಗಳವರು ಬಂದಿದ್ದಾರೆ. ಎಲ್ಲರದು ಪ್ರವಚನ ಜನತೆಯನ್ನು ನೋಡ್ತಾ ಇದ್ದರೆ ಹಾಗೆ ಪ್ರವಚನ ಮಾಡಬೇಕು ಅಂತ ಅನ್ನಿಸ್ತದೆ. ಹರ್ತಿಯೊಳಗೆ ಅಂಥದ್ದೊಂದು ವೈಭವ, ಬಹಳ ದೊಡ್ಡ ವೈಭವ ಇದು. ಯಾಕೆ ವೈಭವ ಅಂದರೆ, ನಿಮ್ಮೂರ ಒಳಗೆ ಬಸವಣ್ಣನ ಗುಡಿ ಐತಿ, ನಮ್ಮೂರಿಗೆ 1000 ಜನ ಬರ್ತೈತಿ ಅನ್ನುವಂಥದ್ದು ಎಂಥ ಅಭಿಮಾನ ಐತಲ್ಲ. ಹಾಗೆ ಮುಂದೊಂದು ಕಾಲಕ್ಕೆ ನಮ್ಮೂರೊಳಗೆ ಮಣಕವಾಡದ ಮೃತ್ಯುಂಜಯ ಸ್ವಾಮಿಗಳದ್ದು ಪ್ರವಚನ ಆಗೈತಿ ಅನ್ನುವಂಥದ್ದನ್ನು ಒಂದು ಅಭಿಮಾನ ಪಡುವಂಥ ಸಂಗತಿಯಾಗಿ ಮಾರ್ಪಡುತ್ತದೆ. ಅಷ್ಟು ಅದ್ಭುತವಾಗಿರುವಂಥ ಪ್ರವಚನದ ವೇದಿಕೆಯನ್ನು ಪೂಜ್ಯರು ನಿರ್ಮಿಸಿದ್ದಾರೆ. ಕೇವಲ ಅವರು ಮಾತುಗಾರರು ಅಂತ ತಿಳಿಬೇಡ್ರಿ. ಬಹಳಷ್ಟು ಜನರಿಗೆ ಮಾತಾಡೋಕ್ಕೆ ಬರ್ತದೆ, ಆದರೆ ಕೆಲಸ ಮಾಡೋದು ಗೊತ್ತಿರಂಗಿಲ್ಲ. ಭಾಳ ಮಂದಿಗೆ ಕೆಲಸ ಮಾಡೋದು ಗೊತ್ತಿರ್ತದೆ, ಆದರೆ ಮಾತಾಡೋಕ್ಕೆ ಬರ್ತಿರಂಗಿಲ್ಲ. ಮಾತು ಮತ್ತು ಕೃತಿ ಎರಡೂ ಏಕಕಾಲಕ್ಕನೇ ಇರಬೇಕು. ನೀವು ಹೋಗಿ 10 ವರ್ಷದಿಂದ ಮಣಕವಾಡದ ಮಠ ಯಾರು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಆದರೆ ಇವತ್ತು ಮಣಕವಾಡ ಮಠಕ್ಕೆ ಹೋಗಿ ನೀವು ಸುಮ್ಮನೆ ಹಿಂಗೆ ನಿಂತು ಬಿಟ್ರಿ ಅಂದ್ರೆ ನಮಗನ್ನಿಸ್ತದೆ, ಮಣಕವಾಡ ಅನ್ನೋದೊಂದು ಸಣ್ಣ ಹಳ್ಳಿತ್ತು, ಆ ಹಳ್ಳಿಯೊಳಗನೆ ದಿಲ್ಲಿ ಒಳಗೆ ಇಲ್ಲದೆ ಇರುವಂಥ ಒಂದು ಅದ್ಭುತವಾದಂಥ ಶಾಲೆಯನ್ನು ಸಣ್ಣ ಹಳ್ಳಿಯೊಳಗೆ ಕಟ್ಟ್ಯಾರಂದ್ರೆ ಅದಕ್ಕಿಂತಲೂ ದೊಡ್ಡ ಕೆಲಸ ಇನ್ನೇನು ಆಗಬೇಕಾಗಿಲ್ಲ. ಒಬ್ಬ ಸ್ವಾಮಿಗಳು ಇನ್ನೇನು ಮಾಡೋದಕ್ಕೆ ಸಾಧ್ಯ ಅದ, ಇನ್ನೆಷ್ಟು ದುಡಿಯೋದಕ್ಕೆ ಸಾಧ್ಯ ಅದ. ಆ ಕಾಲಕ್ಕೆ ಹೇಳುತ್ತಿದ್ರು, ಹಾನಗಲ್ ಅಪ್ಪ ಅವರಿಂದ ಕುಮಾರಶಿವಯೋಗಿಗಳು ಸಮಾಜ ಶಿಕ್ಷಣ ಅಂತ ಹೋರಾಟ ಮಾಡುವಾಗ ಅರಟಾಳ್ ರುದ್ರಗೌಡರು, ಶಿರಸಂಗಿ ಲಿಂಗರಾಜ ಮಹಾರಾಜರು, ಗಲಗಂಚಿ ಗುರುಸಿದ್ದಪ್ಪನವರಂಥ ಬಹಳ ದೊಡ್ಡ ಶ್ರೀಮಂತರು ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ರು ಅಂತ ಆ ಕಾಲದ 100 ವರ್ಷಗಳ ಹಿಂದಿನ ಕಥೆಯನ್ನು ಕೇಳ್ತೀವಿ. ಇಲ್ಲೇ ಗದುಗಿನ ವೀರೇಶ್ವರ ಪುಣ್ಯಾಶ್ರಮವನ್ನು ಕಟ್ಟಬೇಕಾಗಿತ್ತು ಅಂದರೆ ಬಸರಿಗಿಡದ ವೀರಪ್ಪನವರ ತ್ಯಾಗ ಬಹಳ ದೊಡ್ಡದು ಅಂತ ಇತಿಹಾಸದಲ್ಲಿ ನಾವು ಕೇಳ್ತೀವಿ. ಹಂಗೆ ಮಣಕವಾಡದ ಮಠದ ಇತಿಹಾಸವನ್ನು ನೋಡಿದಾಗ ಮೃತ್ಯುಂಜಯ ಸ್ವಾಮಿಗಳು ಇಷ್ಟೆಲ್ಲ ದೊಡ್ಡ ಕೆಲಸ ಮಾಡ್ಯಾರಂದರೆ ಅದರ ಹಿಂದಿನ ಶಕ್ತಿ ಯಾವುದು ಅಂದರೆ ನಮ್ಮ ಹರ್ಲಾಪುರದ ಮಂಜಣ್ಣವರು, ಅವರೆಲ್ಲ ಕುಟುಂಬ ಅನ್ನೋದನ್ನು ಇತಿಹಾಸ ಮುಂದೆ ನೆನೆಸ್ತದೆ. ಅದು ಒಂದು ಶಾಸನವಾಗಿ ಇರುತ್ತದೆ ಅನ್ನುವಂಥ ಮಾತುಗಳನ್ನು ಈ ಪ್ರಸಂಗದಲ್ಲಿ ಹೇಳಿ, ಅಂಥ 1000 ಜನ ಇಲ್ಲಿ ನೀವೆಲ್ಲರೂ ಬಂದಿದ್ದೀರಿ. ನೀವು ಮಣಕವಾಡದ ಮೃತ್ಯುಂಜಯ ಸ್ವಾಮಿಗಳ ಪ್ರವಚನ ಯಶಸ್ವಿ ಆಗೈತಿ ಅನ್ನೋದು ಎದ್ರ ಮೇಲೆ ಗೊತ್ತಾಗ್ತದಂದರೆ, ಹರ್ತಿ ಊರೊಳಗಿನ ಜನ ನಿಮ್ಮ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಕಳಿಸ್ಲಾರ್ದಂಗೆ, ತಂದೆ ತಾಯಿಗಳ ಕಣ್ಣೊಳಗೆ ನೀರು ಬರಲಾರ್ದಂಗೆ ನೀವು ನೋಡ್ಕೊಂಡು ಬಿಟ್ರಿ ಅಂದ್ರೆ ಈ ಪ್ರವಚನ ಮಾಡಿದ್ದು ಸಾರ್ಥಕ ಆಗ್ತದೆ. ನಮ್ಮೂರಿಂದ ನನ್ನ ಮಗ ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ಯಾನ್ರಿ ಅಪ್ಪ ಅಂಥೇಳಿ ಮೃತ್ಯುಂಜಯ ಸ್ವಾಮಿ ನೀವು ಭಾಳಷ್ಟು ಜನ ಮಂದಿ ತಂದಿರ್ತಾರೆ ನೋಡ್ರಿ, ತಂದಾರಂದ್ರೆ ನಿಮಗೆ ಗೊತ್ತಾಗಿರ್ತದೆ. ಮಂದಿನ ಏನೇನೋ ಕೊಟ್ಟು ತಂದಿರ್ತಾರ. ತಂದಂಥ ಮಂದಿ ಎಲ್ಲೆಲ್ಲರ ಕುಂತಿರ್ತಾರ, ಹೆಂಗೆಂಗರ ಕುಂತಿರ್ತಾರ, ಏನೇನಾರ ಮಾತಾಡ್ತಿರ್ತಾರ.
ತಂದು ಮಂದಿ ಅಂದ್ರೆ ಅವ್ರು ಅಷ್ಟು ಮಾಡೋರನ. ಆದ್ರೆ ಮೃತ್ಯುಂಜಯ ಅಪ್ಪುಗಳ ಶಕ್ತಿ ಅಂಥದ್ದು ಅಂದ್ರೆ ಮಂದಿ ತರುವುದಲ್ಲ, ಭಕ್ತಿಯಿಂದ ಬಂದು ಅವರ ಪಾದದ ಕೆಳಗೆ ಕೂತ್ಕೊಂಡಾರಲ್ಲ, ಇದೇ ಒಬ್ಬ ಗುರು ಮಾಡುವಂಥ ಬಹುದೊಡ್ಡ ಬದಲಾವಣೆ. ಶಂಕರರ ಕಾಲದಲ್ಲಿ ನಾವು ಕೇಳ್ತೀವಿ, ಪ್ರವಚನಕ್ಕೆ ಒಂದು ಅದ್ಭುತವಾದ ಶಕ್ತಿ ಇದೆ. ಪ್ರವಚನ ಅನ್ನುವ ಮಾಧ್ಯಮ ಇದೆಯಲ್ಲ, ಇದು ಸಾಮಾನ್ಯವಾದಂಥ ಮಾಧ್ಯಮ ಅಲ್ಲ. ನಿಮಗೇನು ಕೊರತಿದೆ ಹೇಳ್ರಿ? ಮನ್ಯಾಗ ಉಣ್ಣಕ್ಕೆ ಕೊರತಿಲ್ಲ, ಆಸ್ತಿ ಕೊರತಿಲ್ಲ, ಎಲ್ಲರ ಕೈ ಒಳಗೆ ಒಂದೊಂದು ಮೊಬೈಲ್ಗಳದಾವ. ನಿಮಗೆ ಮನ್ಯಾಗ ಆರಾಮ ಕೊಂಡ್ರೋದಕ್ಕೆ ಏನು ಬೇಕು ಎಲ್ಲ ಸವಲತ್ತುಗಳನ್ನು ಸರ್ಕಾರ ಕೊಡ್ತದ. ನೀವು ಆ ಸವಲತ್ತುಗಳನ್ನೆಲ್ಲ ಮಾಡ್ಕೊಂಡೇ ಇರ್ತೀರಿ. ಏನೊಂದು ನಿಮಗೆ ಕೊರತೆ ಇಲ್ಲ ಅಂದ್ರೂ ನೀವು ಇಲ್ಲಿಗೆ ಬಂದೀರಿ ಅಂದ್ರೆ ಯಾವುದಕ್ಕಾಗಿ ನೀವು ಬಂದೀರಿ ಅಂದ್ರೆ, ಎಲ್ಲೂ ಸಿಗದೇ ಇರುವಂಥ ಮನಸ್ಸಿನ ನೆಮ್ಮದಿ ಅದು ಗುರುಗಳ ಸಾನ್ನಿಧ್ಯದೊಳಗೆ ಸಿಗ್ತದಂತ ಅದನ್ನು ಹುಡುಕಾಡಿಕೊಂಡು ನೀವು ಇಲ್ಲಿಗೆ ಬಂದಿದ್ದೀರಿ. ಆ ಪ್ರವಚನದ ಮೂಲಕವಾಗಿ ಗುರುಗಳು ಜಗತ್ತಿಗೆ ಆ ನೆಮ್ಮದಿಯನ್ನು ದಯಪಾಲಿಸ್ತಾರೆ. ಈ ಊರ ಹೆಸರೇನು ಬಹಳ ಅದ್ಭುತ. ಅದು ಹರ್ತಿ ಅಂತ ಸಂಸ್ಕೃತದಲ್ಲಿ ಒಂದು ಶಬ್ದ ಇದೆ, ಹೃಹರ ಅನ್ನುವಂಥ ಶಬ್ದ. ಹರತಿ ಅಂದರೆ ಅಪಹರಿಸು ಅಂತ ಅರ್ಥ. ಹರತಿ ಅಂದರೆ ಕಳೆದುಕೊಳ್ಳು ಅಂತ ಅರ್ಥ. ಹರತಿ ಅಂದರೆ ತನ್ನ ಹತ್ರ ಇದ್ದದ್ದನ್ನು ಕೈ ಬಿಡೋದು ಅಂತ ಅರ್ಥ. ಹೀಗೆ ಹರತಿ ಅನ್ನುವಂಥ ಕ್ರಿಯಾಪದ ಅನೇಕ ಅರ್ಥಗಳನ್ನು ಕೊಡ್ತಿದ್ರೆ, ಆದರೆ ಇವತ್ತು ನಿಜವಾಗಿ ಹರ್ತಿಯೊಳಗೆ ನಡೆದಿದ್ದೇನು ಅಂದರೆ, ಜನ್ಮಾಂತರದಿಂದ ಮಾಡಿದ ಪಾಪವನ್ನೆಲ್ಲ ಮೃತ್ಯುಂಜಯ ಸ್ವಾಮಿಗಳು ಹರಣ ಮಾಡಿದ್ದಾರೆ ಅನ್ನುವಂಥದ್ದು. ಹರತಿ ಅಂದರೆ ನಾಶ ಮಾಡಿದ್ದಾರೆ. ನಮ್ಮೆಲ್ಲ ಪಾಪಗಳ ನಾಶವಾಗಿದೆ. ಕಿಂ ಹರತಿ ಅಂದರೆ ಪಾಪಂ ಹರತಿ ಇತಿ ಹರ್ತಿ ಅನ್ನುವಂಥದ್ದು. ಕೇವಲ ಅಲ್ಲಿ ಇಲ್ಲಿ ಮಾಡಿದಂಥದ್ದಲ್ಲ, ಎಲ್ಲೆಲ್ಲೋ ಮಾಡಿದಂಥ ಪಾಪಗಳನ್ನು ಎಲ್ಲಿ ಬಂದು ಕಳ್ಕೊತಾನ ಮನುಷ್ಯ ಅಂದ್ರೆ, ಹರ್ತಿ ಬಸವಣ್ಣನ ಗುಡ್ಡಕ್ಕೆ ಮ್ಯಾಲ ಹತ್ತಿ ಭಕ್ತಿಯಿಂದ ಕೈ ಮುಗಿದು ಮಾಡಿದ ಪಾಪಗಳನ್ನೆಲ್ಲ ಕಳ್ಕೊಳ್ಳುವುದರಿಂದ ಇದಕ್ಕೆ ಹರ್ತಿ ಎನ್ನುವಂಥ ಹೆಸರು ಬಂದಿದೆ ಎನ್ನುವಂತ ಅನ್ನಿಸ್ತದೆ. ಅಂದು ಭಕ್ತಿಯಿಂದ ಪಾಪಗಳನ್ನು ಕಳ್ಕೊಳ್ತಿದ್ರು. ಕಥಂ ಹರತಿ ಪಾಪಾನಿ ಅಂತ ಇವತ್ತು ನೀವು ಪ್ರಶ್ನೆ ಮಾಡಿದ್ರೆ, ಆ ಪಾಪಗಳನ್ನೆಲ್ಲ ಹೆಂಗೆ ಕಳ್ಕೊಳ್ಳೋದು ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಪಾಪಗಳನ್ನು ಕಳೆಯೋದಕ್ಕೆ ಇರುವಂಥ ಒಂದೇ ಒಂದು ಮಾಧ್ಯಮ. ತಲೆ ಹೊಲಸಾಯಿತು ಅಂದ್ರೆ ಶಾಂಪು ಹಚ್ಕೋಬಹುದು, ಬಟ್ಟೆ ಹೊಲಸಾತಂದ್ರೆ ಸೋಪ್ ಹಚ್ಚಿ ನಮ್ಮ ಬಟ್ಟೆ ತೊಳ್ಕೋಬಹುದು. ಆದರೆ ಒಳಗಿದ್ದ ಮನಸ್ಸು ಹೊಲಸಾತಂದ್ರೆ ಮನಸ್ಸನ್ನು ತೊಳೆಯುವುದಕ್ಕೆ ಶಾಂಪೂವಿನಿಂದ ಸೋಪಿನಿಂದ ಸಾಧ್ಯ ಇಲ್ಲ. ಅದು ಅಭಿನವ ಮೃತ್ಯುಂಜಯ ಸ್ವಾಮಿಗಳಂಥ ಪ್ರವಚನದಿಂದ ಮಾತ್ರ ಮನಸ್ಸಿನ ಹೊಲಸನ್ನು ಕಳ್ಕೊಳ್ಳೋದಕ್ಕೆ ಸಾಧ್ಯ. ಅವರು ಆ ಹೊಲಸನ್ನು ಕಳೆಯುವುದಕ್ಕಾಗಿಯೇ ತಮ್ಮ 13 ದಿನದ ಶ್ರಮ ಬಹು ಸುಂದರವಾದಂಥ ವಚನದೊಂದಿಗೆ ಅವರು ಆರಂಭ ಮಾಡಿದರು. ಅವರು ಪ್ರವಚನ ಅಂದ್ರೇ ಒಂದು ವಿಶ್ವ ದರ್ಶನ ಮಾಡಿಸಿದ ಹಾಗೆ. ಹಳ್ಳಿಯೊಳಗೆ ನಿಮ್ಮ ಕಣ್ಣು ಮುಂದೆ ಕಾಣುವಂಥ ನೊಗಕ್ಕೆ ತನ್ನ ಹೆಗಲು ಕೊಡದಂಥ ಎತ್ತಿನಿಂದ ಅವ್ರದ್ದು ಪ್ರವಚನ ಆರಂಭ ಆಗ್ತದೆ. ಎಷ್ಟು ಸಣ್ಣ ಉದಾಹರಣೆ ಅಂತ ನಮಗನಿಸ್ತದೆ. ರೈತರ ಮನೆಯೊಳಗೆ ಯಾವಾಗಲೂ ಕಾಣಿಸ್ತಿರ್ತದೆ ಹೋರಿ. ಅದಕ್ಕೆ ಒಮ್ಮೆ ಹೂಡಿಲ್ಲ ಅಂದ್ರೆ ಅದು ಯಾವಾಗಲೂ ನೊಗವನ್ನು ತಾನು ಹೊತ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಿರ್ತದೆ ಅನ್ನುವಂಥದ್ದನ್ನು ಒಬ್ಬ ರೈತನ ಮನೆಯ ಉದಾಹರಣೆಯನ್ನು ಅವರು ಹೇಳ್ತಾರೆ. ಇಡೀ ಜಗತ್ತಿಗೆ ಪ್ರಸಿದ್ಧಿಯಾಗಿರುವಂಥ ನೋಬೆಲ್ ಪಾರಿತೋಷಕದ ಬಗ್ಗೆನೂ ಅವರು ಮಾತಾಡ್ತಾರಂದರೆ, ಒಂದು ಹಳ್ಳಿಯ ಜನತೆಗೆ ಹಳ್ಳಿಯ ಸಂಸ್ಕೃತಿಯ ಜೊತೆಗೆ ಜಗತ್ತನ್ನು ಪರಿಚಯ ಮಾಡಿಕೊಡುವಂಥ, ಸಮಗ್ರವಾದ ದೇಶದ ಜಗತ್ತಿನ ದರ್ಶನ ಮಾಡುವಂಥ ಅಪರೂಪದ ಪ್ರವಚನ ಅಂದರೆ ಅದು ಮೃತ್ಯುಂಜಯ ಮಹಾಸ್ವಾಮಿಗಳವರ ಪ್ರವಚನ. ಹೀಗಾಗಿ ಅವರ ಪ್ರವಚನ ಎಲ್ಲಿ ನಡೆದ್ರೂ ಹೋಗಬೇಕು ಅಂತ ಅನ್ನಿಸ್ತದೆ. ಈ ಪ್ರವಚನ ಮಾಧ್ಯಮವನ್ನೇ ನಂಬಿ ಬದುಕಿದಂಥವರು ಬುದ್ಧ ಲಕ್ಷ ಜನರನ್ನು ಬದಲಾವಣೆ ಮಾಡಿದ. ಈ ಪ್ರವಚನವನ್ನೇ ನಂಬಿ ಬದುಕಿದಂಥವರು ಶಂಕರ ಭಗವತ್ಪಾದರು. ಎಲ್ಲ ಕಡೆಗೂ ಮಠಗಳನ್ನು ಸ್ಥಾಪಿಸುವ ಮೂಲಕವಾಗಿ ಪ್ರವಚನದಿಂದ ಜನರ ಹೃದಯದ ಅಜ್ಞಾನವನ್ನು ನಾಶ ಮಾಡಿದರು. ಆ ನಂತರದಲ್ಲಿ ಅಂಥ ಪ್ರವಚನವನ್ನೇ ದಿವ್ಯ ಶಕ್ತಿಯನ್ನಾಗಿ ಮಾಡಿಕೊಂಡು ಈ ಭೂಮಿಗೆ ಬಂದಂಥವರು
ಜಗದ್ಗುರು ಲಿಂಗಾನಂದ ಸ್ವಾಮಿಗಳು. ಆ ನಂತರದ ಇತ್ತೀಚಿನ ದಿನಮಾನಗಳಲ್ಲಿ ಪ್ರವಚನಕ್ಕೆ ದೊಡ್ಡ ಶಕ್ತಿ ತುಂಬಿದಂಥವರು ವಿಜಯಪುರದ ಸಿದ್ದೇಶ್ವರ ಮಹಾಸ್ವಾಮಿಗಳವರು. ಅವ್ರು ಯಾರೂ ಇವತ್ತು ನಮ್ಮ ಕಣ್ಣು ಮುಂದೆ ಬುದ್ಧ ಇಲ್ಲ, ಶಂಕರ ಇಲ್ಲ, ಲಿಂಗಾನಂದ ಸ್ವಾಮಿಗಳಿಲ್ಲ, ಸಿದ್ದೇಶ್ವರಪ್ಪಗಳಿಲ್ಲ, ಇಲ್ಲ ಇಲ್ಲ ಅನ್ನುವಂಥವ್ರ ಮಧ್ಯದಲ್ಲಿ ನಾನೊಬ್ಬನಿದ್ದೇನೆ ಅಂತ ಎದ್ದು ಬಂದಂಥವರು ಅದು ಮಣಕವಾಡದ ಮೃತ್ಯುಂಜಯ ಮಹಾಸ್ವಾಮಿಗಳವರು ಅನ್ನೋದನ್ನು ನೆನಪಿಟ್ಟುಕೋಬೇಕು. ಯಾಕಂದರೆ ಇಲ್ಲಿ ಕುಳಿತಂಥ 10,000 ಜನರನ್ನು ಒಂದು ಕಡೆಗೆ ಕೂಡಿಸುವುದಿದೆಯಲ್ಲ, ನಮ್ಮ ಉಪನಿಷತ್ತು ಅದನ್ನೇ ಹೇಳ್ತದೆ. ಸಹನಾವವತು ಸಹನೋ ಭುನಕ್ತು ಸಹವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಹಳ್ಳಿಯೊಳಗೆ ನಾವೆಂದು ಮಾಡಬೇಕಾಗಿರುವಂಥ ಬಹುದೊಡ್ಡ ಕೆಲಸ ಯಾವುದು ಅಂದರೆ, ಅವರೇ ಹೇಳಿದರು, ಮಠ ಕಟ್ಟೋದು ನನ್ನ ಕೆಲಸ ಅಲ್ಲ, ಮಠವನ್ನು ಭಕ್ತರು ಕಟ್ತಾರೆ. ಉಳ್ಳಂಥವ್ರು 10-20 ಕೋಟಿ ಕೊಟ್ಟು ದೊಡ್ಡದಾದ ಕಟ್ಟಡವನ್ನು ಕಟ್ಟಿಕೊಡಬಹುದು. ಆದರೆ ಹಂಗೂ ಹಿಂಗೂ ಹರಿದು ಮುರಿದು ಹೋದಂಥ ಮನಸ್ಸುಗಳನ್ನು ಕಟ್ಟುವಂಥ ವಿದ್ಯೆಯನ್ನು ಮೃತ್ಯುಂಜಯಪ್ಪಗಳು ಇವರಿಗೆ ಅನುಗ್ರಹ ಮಾಡ್ಯಾರಲ್ಲ, ಅದು ಬಹಳ ದೊಡ್ಡದದು. ಒಂದು ಜಾತಿ ಅಲ್ಲ, ಒಂದು ಕುಲ ಅಲ್ಲ, ಒಂದು ಲಿಂಗ ಅಲ್ಲ, ಒಂದು ವಯಸ್ಸಲ್ಲ, ಸಣ್ಣ ಮಕ್ಕಳ ಆದಿಯಾಗಿ 90 ವರ್ಷದ ವೃದ್ಧರವರೆಗೂ ಎಲ್ಲರೂ ಬಂದು ಕೂತ್ಕೊಂಡಾರ, ಎಲ್ಲ ಜಾತಿಯವರು ಕೂತ್ಕೊಂಡಾರ, ಎಲ್ಲರೂ ಕೂಡಿ ಉಂತಾರ, ಎಲ್ಲರೂ ಕೂಡಿ ಕೆಲಸ ಮಾಡ್ತಾರ. ಇಡೀ ಊರು ಒಂದು ಅನ್ನುವಂಥ ಭಾವನೆಯನ್ನು ಬಿತ್ತುವಂಥ ಬಹುದೊಡ್ಡ ಕೆಲಸವನ್ನು ಈ ಪ್ರವಚನ ಮಾಡ್ತದೆ ಅನ್ನುವ ಕಾರಣಕ್ಕಾಗಿಯೇ ಪ್ರತಿ ವರ್ಷ ನಿಮ್ಮಲ್ಲಿ ಪ್ರವಚನಗಳು ನಡಿಬೇಕು. ಬಹಳ ಚಲೋ ಆತ್ರಿ. ಮೃತ್ಯುಂಜಯಪ್ಪಗಳನ್ನ ನೀವು ಒಪ್ಪಿಸಿಬಿಡ್ರಿ, ನಾವು ವರ್ಷ ಹಿಂಗೆ ಮಾಡತ್ತೀವಂತ ನೀವು ಅನ್ಬೋದು. ಏನು ಮತ್ತೆ ಅವ್ರು ಈ ಊರಿಗೆ ಬರ್ಬೇಕಾದ್ರೆ 10 ವರ್ಷ ಆಕತ್ತೇನೋ 15 ವರ್ಷ ಆಕತ್ತೆ ಗೊತ್ತಿಲ್ಲ. ಯಾಕೆ ಮೊನ್ನೆ ಅವ್ರದ್ದೊಂದು ಯೂಟ್ಯೂಬಿದು ಒಂದು ಇವರೇ GH ಮೀಡಿಯಾದವರು ಒಂದು ಯೂಟ್ಯೂಬಿಗೆ ಒಂದು ಸಂದೇಶ ಕೊಟ್ಟಿದ್ರು. ಎಷ್ಟು ಮಂದಿ ನೋಡ್ಯಾರಂದ್ರೆ, ಒಬ್ಬರದೇ ಒಂದು ಚಾನಲ್ನೊಳಗೆ 60 ಲಕ್ಷ ಜನ, 60 ಲಕ್ಷ ಜನ, ಒಬ್ರಲ್ಲ ಇಬ್ರಲ್ಲ. ಅಂಥವ್ರು ಎಷ್ಟೆಷ್ಟೋ ಮಂದಿ ಹಾಕ್ಕೊಂಡಾರ, ಕೋಟಿಗಟ್ಟಲೆ ಜನ. ಕನ್ನಡದ ಪ್ರತಿ ಮನೆಗಳಿಗೆ ಅವರ ಮಾತುಗಳು ಅಂದ್ರೆ ಅಷ್ಟು ಆಪ್ಯಾಯಮಾನ, ಹೃದಯಕ್ಕೆ ಹೊಕ್ಕು ಮನ ಪರಿವರ್ತನೆ ಮಾಡುವಂಥ ದಿವ್ಯ ಶಕ್ತಿ ಅದರೊಳಗೆ. ಅದರಲ್ಲೇ ಈ ಬಾರಿ ಅವರು ಹರ್ತಿಯೊಳಗೆ ಆಯ್ಕೆ ಮಾಡಿಕೊಂಡಂಥ ವಿಷಯ ವಚನ ದರ್ಶನ. ಮೊದಲು ಬಸವಣ್ಣನವರು ವಚನದೊಂದಿಗೆ ಅವರು ಆರಂಭ ಮಾಡಿದರು. ನೆಲನಾಳದನ ಹೆಣನೆಂದರೆ ಒಂದಡಿಕೆಗೂ ಕೊಂಬುವರಿಲ್ಲ, ಮೊಲನಿಂದ ಕರಕಷ್ಟ ನರನ ಬಾಳುವೆ, ಸೆಲೆನಂಬೋ ನಮ್ಮ ಕೂಡಲ ಸಂಗಮ ದೇವನ. ಮನುಷ್ಯನ ಜೀವನ ಎಷ್ಟು ಅಸ್ಥಿರ ಐತಿ ಅನ್ನೋದನ್ನು ಈ ವಚನಗಳ ಮೂಲಕವಾಗಿ ಬಸವಣ್ಣವ್ರು ಹೇಳ್ತಾರೆ.